ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಮಿಸ್ಟರ್ ಧನು ಮಂಡ್ಯ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನೀವು ಇರುವಂಥ ಗ್ರಾಮ ಪಂಚಾಯತಿನಲ್ಲಿ ನಿಮ್ಮ ಒಂದು ಮನೆಯದಾಗಿರ್ಬೋದು, ಪ್ರಾಪರ್ಟಿ ಸೈಟ್ ಆಗಿರ್ಬೋದು, ಅದ್ರದ್ದು ಈ ಸ್ವತ್ತು 11B 11A ಏನಿರುತ್ತೆ ಅದನ್ನು ನೀವು ಆನ್ಲೈನಲ್ಲಿ ಯಾವುದೇ ಪಂಚಾಯತಿಗೆ ಹೋಗ್ದೇ ನೀವು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಯಾವತ್ತು ಹಾಲಿಡೇಸ್ ಇದ್ದಾಗಲೂ ಕೂಡ ನೀವು ಭಾನುವಾರ ಆಗಿರ್ಬೋದು, ಗೌರ್ಮೆಂಟ್ ಹಾಲಿಡೇಸ್ ಆಗಿರ್ಬೋದು, ಯಾವಾಗ ಬೇಕಾದ್ರೂ ನೀವು ಜಸ್ಟ್ 5 ಮಿನಿಟ್ಸಲ್ಲಿ 50 ರುಪೀಸ್ ಕೊಟ್ಟರೆ ನೀವು ಆನ್ಲೈನಲ್ಲಿ ಲೇಟೆಸ್ಟ್ ಖಾತೆನ ಡೌನ್ಲೋಡ್ ಮಾಡ್ಕೋಬೋದು. ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ನನ್ನ ಒಂದು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ನಿಮ್ಗೇನಾದ್ರು ಇದರಲ್ಲಿ ಪ್ರಾಬ್ಲಮ್ಸು ಅಥವಾ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಅಂತೇಳಿ. ಹಾಗಾಗಿ ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಡೌನ್ಲೋಡನ್ನು ಮಾಡ್ಕೋಬೋದು, ಈ ಸ್ವತ್ತು 11B ಆಗಿರ್ಬೋದು 11A ಆಗಿರ್ಬೋದು, ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಒಂದು ಫೋನ್ ತಗೊಂಡು ನೀವು ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಾಣಿಸ್ತಿರುವಂಥ ಸರ್ಚ್ ಮಾಡಬೇಕು. ನೀವು ಏನಂತ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿರ್ತೀನಿ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ನೀವು ಅಲ್ಲಿ ಬೇಕಾದ್ರೂ ಲಾಗಿನ್ ಮಾಡ್ಬೋದು. ಅಥವಾ ನೀವಿಲ್ಲಿ ಕಾಣಿಸ್ತಿರುವಂಥ ಈ ಸ್ವತ್ತು ಸಿಟಿಜನ್ ಅಂತ ಹೊಡಿಬೇಕಾಗತ್ತೆ. ಸಿಟಿಜನ್ ಲಾಗಿನ್ ಅಂತ ಹೊಡೆದ್ಬಿಟ್ರೆ ನಿಮಗಿಲ್ಲಿ ಈ ಸ್ವತ್ತದ್ದು ಕರ್ನಾಟಕ ವೆಬ್ಸೈಟ್ದು ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ಸಿಟಿಜನ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ಮೇಲೆ ಈ ರೀತಿಯಾದಂಥ ಏನಿದು ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ. ಇದು ಗೌರ್ಮೆಂಟ್ ವೆಬ್ಸೈಟ್ ಆಗಿರೋದ್ರಿಂದ ಸೆಕ್ಯೂರ್ಡ್ ಆಗಿರುತ್ತೆ, ಏನು ತೊಂದರೆ ಇಲ್ಲ. ಹಾಗಾಗಿ ಈ ಒಂದು ವೆಬ್ಸೈಟಲ್ಲಿ ನೀವು ಡೌನ್ಲೋಡನ್ನು ಮಾಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನಾಗರಿಕ ಲಾಗಿನ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಕಾಣಿಸ್ತಿರೋದಿಲ್ಲ ಸಿಟಿಜನ್ ಕಾಮನ್ ಸರ್ವಿಸ್ ಸೆಂಟರ್ ಮತ್ತು EO ಯೂಸರ್ ಅಂತ ಇದೆ. ಸಿಟಿಜನ್ ಲಾಗಿನ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ. ಇದಕ್ಕೆ ಯಾವುದೇ ರಿಜಿಸ್ಟ್ರೇಷನ್ನೇ ಆಗಲಿ ಏನೇ ಆಗಲಿ ಬೇಕಾಗಿಲ್ಲ. ನೀವು ಹೊಸಬ್ರಾಗಿದ್ದರೂ ಕೂಡ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು. ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಇಲ್ಲಿ ಕೆಳಗಡೆ ಕಾಣಿಸ್ತಿರುವಂಥ ಕ್ಯಾಪ್ಚಾ ಕೋಡನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಾದ್ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ಹಾಕಿರುವಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ ಒಂದು OTPನ ಇಲ್ಲಿ ಎಂಟ್ರಿ ಮಾಡಬೇಕು. OTPನ ಎಂಟ್ರಿ ಮಾಡಿ ಕೆಳಗಡೆ ಕಾಣಿಸಿರುವಂಥ ಕ್ಯಾಪ್ಚಾ ಕೋಡನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಒಂದ್ಸರಿ ಕ್ಯಾಪ್ಚಾ ಕೋಡು ಒಂದ್ಸರಿ ಫೇಲ್ಡ್ ಆಗಿರುತ್ತೆ. ಇದನ್ನ ನೀವು ಒಂದ್ಸರಿ ರಿಫ್ರೆಶ್ ಕೊಟ್ಕೊಳ್ಳಿ. ರಿಫ್ರೆಶ್ ಕೊಟ್ಕೊಂಡ್ರೆ ಹೊಸ್ದಾಗಿ ಬರುತ್ತೆ. ಆ ಹೊಸ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ. ಕೆಲವು ಟೈಮಲ್ಲಿ ಎಷ್ಟೇ ಎಂಟ್ರಿ ಮಾಡೋದು ತಗೊಳ್ಳಲ್ಲ ಅದು. ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಾದ್ಮೇಲೆ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ರೀತಿಯಾದಂಥ ಇಂಟರ್ಫೇಸ್ ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕು. ಡಿಸ್ಟಿಕ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕು. ತಾಲೂಕು ಸೆಲೆಕ್ಟ್ ಆದಮೇಲೆ ನಿಮ್ಮ ಒಂದು ಪಂಚಾಯಿತಿಯನ್ನು ಸೆಲೆಕ್ಟ್ ಮಾಡಬೇಕು. ಪಂಚಾಯಿತಿ ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ನಿಮ್ಮ ಒಂದು ವಿಲೇಜ್ ಅಂತ ಸೆಲೆಕ್ಟ್ ಮಾಡಬೇಕು. ವಿಲೇಜನ್ನು ಸೆಲೆಕ್ಟ್ ಮಾಡಾದ್ಮೇಲೆ ನಿಮ್ಮ ವಿಲೇಜಲ್ಲಿರ್ತಕ್ಕಂಥ ಅಷ್ಟು ಏನಿರುತ್ತೆ ಖಾತೆ ಇರುತ್ತೆ ಅದು ಬರುತ್ತೆ. ಆದರೆ ಇಲ್ಲಿ ನೀವು ಪ್ರಾಪರ್ಟಿ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮೇಲ್ಗಡೆ ಸರ್ಚಲ್ಲಿ ಪ್ರಾಪರ್ಟಿ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಖಾತೆ ಇರುತ್ತಲ್ಲ, ನಿಮ್ಮ ಒಂದು ಖಾತಾ ನಂಬರ್ನ ಹಾಕ್ಬೇಕು. ಇಲ್ಲಿ ಖಾತಾ ನಂಬರ್ನ ಎಂಟ್ರಿ ಮಾಡಿ ಸರ್ಚ್ ಮಾಡ್ಬೋದು. ಅಥವಾ ನಿಮಗೆ ಖಾತಾ ನಂಬರ್ ಗೊತ್ತಿಲ್ಲ ಅಂತಂದರೆ ಇಲ್ಲಿ ಸರ್ಚ್ ಮಾಡಿಕೊಂಡು ನೀವು ಹುಡಿಕೊಂಡು ಇಲ್ಲಿ ಕಾಣಿಸಿರುವಂಥ ಖಾತಾ ನಂಬರ್ ಏನಿರುತ್ತೆ, ಇಲ್ಲಿ ಕಾಲಮ್ ಇದೆಯಲ್ಲ ಪ್ರಾಪರ್ಟಿ ID ಅಂತ, ಇಲ್ಲಿ ನೀವು ಹುಡಿಕೊಂಡು ಆ ಒಂದು ವಿಲೇಜಲ್ಲಿ ಎಷ್ಟು ಖಾತಾ ಇರುತ್ತೋ ಅಷ್ಟು ಖಾತಾನ ಬಂದಿರುತ್ತೆ, ಹುಡಿಕೊಂಡು ತೊಗೋಬೇಕಾಗತ್ತೆ. ಅಥವಾ ನಿಮ್ಮ ಹತ್ರ ಆಲ್ರೆಡಿ ಕಾಪಿ ಇದ್ದು ಜೆರಾಕ್ಸ್ ಇದ್ದು ಅಥವಾ ಅದು ಹಾಳಾಗಿದ್ದರೆ ಅದ್ರ ಖಾತಾ ನಂಬರ್ ಇದ್ದರೆ ಡೈರೆಕ್ಟಾಗಿ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ನೀವು ಸರ್ಚ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇದು ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಏನು ಎಷ್ಟು ಯಾರ ಹೆಸರಲ್ಲಿದೆ, ಪ್ರಾಪರ್ಟಿ ಓನರ್ ಯಾರು, ಏನು ಎತ್ತ ಅನ್ನೋದೆಲ್ಲ ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನ್ಯೂ ಪ್ರಿಂಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಕೆಳಗಡೆ ಕಾಣಿಸಿರುವಂಥ ನ್ಯೂ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣಿಸಿರುವಂಥ ಪೇಮೆಂಟ್ ಪೇಜ್ಗೆ ಹೋಗುತ್ತೆ. ಅದು ಎಷ್ಟು ಸಿಂಪಲ್ ಇದೆ ನೋಡಿ. ಡೈರೆಕ್ಟು ನೀವು ಸೆಲೆಕ್ಟ್ ಮಾಡಿ ಕಾಪಿ ಮಾಡಿದ ತಕ್ಷಣ ನಿಮಗೆ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ ನೋಡಿ. ಓಕೆ ಮೇಲೆ ನೀವು ಕ್ಲಿಕ್ನ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋ ರಿಡೈರೆಕ್ಟ್ ಆಗುತ್ತೆ ಪೇಮೆಂಟ್ ಪೇಜ್ಗೆ. ಪೇಮೆಂಟ್ ಪೇಜ್ಗೆ ಆಟೋ ರಿಡೈರೆಕ್ಟ್ ಆದಮೇಲೆ
ನಿಮ್ಗೆ ಇಲ್ಲಿ ಡೀಟೇಲ್ಸ್ ಬರುತ್ತೆ. ಏನು ಕೆಳಗಡೆ ಕಾಣಿಸುವಂಥ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ. ಈ ಒಂದು ಪೇಮೆಂಟ್ ಡೀಟೇಲ್ಸಲ್ಲಿ ಏನು ನೋಡ್ಬೋದು ನೀವು, ಪ್ರಾಪರ್ಟಿ ಐ ಡಿ ಬರುತ್ತೆ, ಟ್ಯಾಕ್ಸ್ ಅಮೌಂಟ್ ಬರುತ್ತೆ, ಪ್ರಿಂಟಿಂಗ್ ಚಾರ್ಜಸ್ ಬರುತ್ತೆ, ಟ್ರಾನ್ಸಾಕ್ಷನ್ ಐ ಡಿ ಬರುತ್ತೆ, ಟೋಟಲ್ ಅಮೌಂಟ್ ಇಲ್ಲಿ ಬರುತ್ತೆ ಅಲ್ವಾ. ಅಕಸ್ಮಾತ್ ನೀವು ಯಾವುದೇ ಪ್ರೆಸೆಂಟ್ ಇಯರ್ ಟ್ಯಾಕ್ಸ್ ಏನು ಪೇಮೆಂಟ್ ಮಾಡಿಲ್ಲ ನೀವು ಅಂತಂದರೆ ನೀವು ಪ್ರೆಸೆಂಟ್ ಇಯರ್ ಟ್ಯಾಕ್ಸ್ ಅಮೌಂಟ್ ಇಲ್ಲಿ ಬರುತ್ತೆ. ಇದು ಪ್ರಿಂಟಿಂಗ್ ಚಾರ್ಜಸ್ಸು, ಖಾತಾ ಪ್ರಿಂಟಿಂಗ್ ಚಾರ್ಜಸ್ಸು 50 ರೂಪಾಯಿ, ಇದು ನಾರ್ಮಲಾಗಿ ಇದ್ದೇ ಇರುತ್ತೆ. ಇಲ್ಲೇನಾದ್ರು ಇತ್ತು ಅಂತಂದರೆ ನೀವು ಅದನ್ನು ಕೂಡ ಪೇಮೆಂಟನ್ನು ಮಾಡಬೇಕು. ಟ್ಯಾಕ್ಸ್ ಅಮೌಂಟ್ ಪೂರ್ತಿ ಕ್ಲಿಯರ್ ಆದ್ರೇ ನಿಮಗೆ 50 ರೂಪಾಯಿ ಬರೋದು. ಅದನ್ನು ಯಾವ ರೀತಿ ಮಾಡೋದಪ್ಪ ಅಂದರೆ ಜಸ್ಟ್ ಏನಿಲ್ಲ, ನೀವೆಲ್ಲೂ ಹೋಗಬೇಕಾಗಿಲ್ಲ, ಇಲ್ಲೇ ಕಂಟಿನ್ಯೂ ಮಾಡಬೇಕು. ಇಲ್ಲಿ ಟ್ಯಾಕ್ಸ್ ಅಮೌಂಟ್ ಬಂದಿರುತ್ತೆ, ಫಾರ್ ಎಕ್ಸಾಂಪಲ್ ಏನು 1000 ಬಂದಿರುತ್ತೆ, ಇಲ್ಲಿ 50 ರೂಪಾಯಿ ಇದ್ರ ಪೇಮೆಂಟ್ ಚಾರ್ಜಸ್ ಬಂದಿರುತ್ತೆ. ಇದು ಕೆಳಗಡೆ ಏನು ಬರುತ್ತೆ 1050 ರೂಪಾಯಿ ಬರುತ್ತೆ. ಇಲ್ಲಿ ಏನು ಟೋಟಲ್ ಪೇಮೆಂಟ್ ಆಪ್ಷನ್ ಇದೆಯೋ 1050 ರೂಪಾಯಿ ಬರುತ್ತೆ. ನೀವಿಲ್ಲಿ ಪೇಮೆಂಟನ್ನು ಮಾಡಬೇಕು, 1050 ರೂಪಾಯಿ ಪೇಮೆಂಟನ್ನು ಮಾಡಬೇಕು. ಪೇ ವಿತ್ ಫೀಸ್ ಆಕ್ಸೆಸ್ ಅಂತಿದೆಯಲ್ಲ, ಇಲ್ಲಿ ಓಕೆ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಟ್ಯಾಕ್ಸ್ ಅಮೌಂಟು ಮತ್ತು ನಿಮ್ಮ ಪ್ರಿಂಟಿಂಗ್ ಚಾರ್ಜಸ್ ಅಮೌಂಟು ಎಲ್ಲ ಹೋಗಿ 1150 ರೂಪಾಯಿ ಇರುತ್ತೆ. ಅಕಸ್ಮಾತ್ ಇದ್ದರೆ ಟ್ಯಾಕ್ಸ್ ಅಮೌಂಟ್ ಏನಿರುತ್ತೆ ಅದು ಅಮೌಂಟ್ ಇರುತ್ತೆ, ಇದು ಪ್ರಿಂಟಿಂಗ್ ಚಾರ್ಜಸ್ ಇರುತ್ತೆ. ಅದಾದಮೇಲೆ ನೀವು ಪೇಮೆಂಟನ್ನು ಯಾವುದ್ರಲ್ಲಿ ಮಾಡಬೇಕಾದ್ರೂ ಮಾಡ್ಬೋದು. UPI ಆಗಿರ್ಬೋದು, ವ್ಯಾಲೆಟ್ ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು. ನಿಮಗೆ ಸಿಂಪಲ್ಲಾಗಿ ಮಾಡಬೇಕು ಅಂತಂದರೆ UPI ಮೇಲೆ ಕ್ಲಿಕ್ ಮಾಡಿ ಜನರೇಟ್ QR ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಸ್ಕ್ಯಾನರ್ ಓಪನ್ ಆಗುತ್ತೆ. ನೀವು ಸ್ಕ್ಯಾನ್ ಮಾಡಿ ಪೇಮೆಂಟನ್ನು ಪೇಮೆಂಟನ್ನು ಮಾಡಿದ್ರೆ ಸಾಕು, ಆಟೋಮೆಟಿಕ್ಲಿ ಪೇಮೆಂಟ್ ಸಕ್ಸಸ್ ಆಗಿ ಆಟೋ ರೀಡೈರೆಕ್ಟ್ ಆಗಿ ಬ್ಯಾಕ್ ಹೋಗುತ್ತೆ ಅಷ್ಟೇ. ನಿಮ್ಮ ಒಂದು ಖಾತೆ ಏನಿರುತ್ತೆ ಅದನ್ನ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗಿ ನಿಮ್ಮ ಒಂದು ಡೌನ್ಲೋಡಲ್ಲಿ ಹೋಗಿ ಇರುತ್ತೆ. ನಿಮ್ಮ ಒಂದು ಫೋನಲ್ಲಿ ಡೌನ್ಲೋಡ್ ಅಂತ ಒಂದು ಫೋಲ್ಡರ್ ಇರುತ್ತಲ್ಲ, ಆ ಒಂದು ಡೌನ್ಲೋಡ್ ಫೋಲ್ಡರಲ್ಲಿ ನೀವು ಅದನ್ನು ಖಾತಾನ ಬಂದಿರುತ್ತೆ, ಅದನ್ನು ಪ್ರಿಂಟ್ ತೊಗೋಬೋದು, ಅಥವಾ ನೀವು ಏನಕ್ಕೆ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದಕ್ಕೆ ಯೂಸ್ ಮಾಡ್ಕೋಬೋದು. ಇಷ್ಟೇ ಸಿಂಪಲ್ ಆಗಿರುವಂಥದ್ದು ಪ್ರೊಸೀಜರ್ ಇದು, ಖಾತಾ ಡೌನ್ಲೋಡ್ ಮಾಡ್ಕೊಳ್ಳೋದು. ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತೀನಿ. ಥ್ಯಾಂಕ್ ಯು.